Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲೀಷ್ SA2 ಕ್ವೆಶ್ಚನ್ ಪೇಪರ್ 2025 ಇಲ್ಲಿದೆ ನಿಮಗಾಗಿ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್. ಈಗಾಗಲೇ ಲರ್ನ್ ಈಸಿಲಿ ಚಾನಲ್ನಲ್ಲಿ ನಿಮಗೆ ಇದು 3ನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದ್ದು, ಈ 3ರಲ್ಲೇ ಒಂದು ಪ್ರಶ್ನೆ ಪತ್ರಿಕೆ ಬರುವಂತಹ ಚಾನ್ಸಸ್ ಇದೆ. ಹಾಗೆ ಈ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನಿಮ್ಮ ಒಂದು ಪ್ರಾಕ್ಟೀಸ್ಗಾಗಿ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇ ಮೇನಲ್ಲಿ ನೋಡಿದಾಗ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಮೊದಲನೇದು ಕ್ವಶನ್ ಟ್ಯಾಗ್, ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್. ಈಸ್ ಎ ಸ್ಟೂಡೆಂಟ್, ಆನ್ಸರ್ ಇಸಂಟ್ ಹಿ. ನಂತರ ಎರಡನೆಯ ಪ್ರಶ್ನೆಗೆ ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಫ್ ಕ್ಲಾಸ್ ಆಗಿದೆ. ಇಫ್ ದ ಹೌಸ್ ಹ್ಯಾಡ್ ಬೀನ್ ಚೀಫ್ ಐ ಡ್ಯಾಶ್ ಐ ವುಡ್ ಹ್ಯಾವ್ ಬಾಟ್. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಬಂದಾಗ ಇನ್ಫಿನಿಟಿವ್ ಇದೆ. ಇನ್ಫಿನಿಟಿವ್ ಅಂದಾಗ 2 + ವರ್ಬ್ 1 ಇರ್ತಕ್ಕಂಥದ್ದು ಆಪ್ಷನ್ ಸಿ, ಟು ಪ್ರೇ. ಹಾಗೆ ನಾಲ್ಕನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ. ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್, ಇದು ಆಪ್ಷನ್ ಸಿ, ಸಜೆಷನ್. ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರಮನ್ನು ನೀಡಲಾಗಿದೆ. ಶಿ ಡ್ಯಾಶ್ ಬಿ ಪ್ಲಸ್ ಪ್ಲೇ ಚೆಸ್ ಎಸ್ಟರ್ಡೇ. ಇಲ್ಲಿ ಶಿ ಸಿಂಗ್ಯುಲರ್ ಇರೋದ್ರಿಂದ ನಾವು ವಾಸನ್ನು ಬಳಸಬೇಕು. ಯಾಕೆ? ಎಸ್ಟರ್ಡೇ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್. ಪ್ಲೇ ಇರ್ತಕ್ಕಂಥದ್ದು ಪ್ಲೇಯಿಂಗ್. ನಂತರ ಸಿಕ್ಸ್ತ್ ಕ್ವಶನ್ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ಸ್ವಾಮಿಸ್ ಫಾದರ್ ಸ್ಯಾಟ್ ಗ್ಲೂಮ್ಲಿ ಗೇಜಿಂಗ್ ಡ್ಯಾಶ್ ದ ನ್ಯೂಸ್ ಪೇಪರ್ ಆನ್ ಇಸ್ ಲ್ಯಾಪ್ ಅಟ್ ದ ನ್ಯೂಸ್ ಪೇಪರ್. ನಂತರ ಸೆವೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಇಲ್ಲಿ ವೆಂಕಟೇಶ್ ಈಸ್ ಎ ಫಿಸಿಷಿಯನ್, ಎವ್ರಿ ಒನ್ ಲೈಕ್ಸ್ ಹಿಮ್ ಡ್ಯಾಶ್ ಹಿ ಹ್ಯಾಸ್ ಲಾಟ್ ಆಫ್ ಪೇಷನ್ಸ್ ಬಿಕಾಸ್ ಹಿ ಹ್ಯಾಸ್ ಲಾಟ್ ಆಫ್ ಪೇಷನ್ಸ್. ಇನ್ನು ಏಯ್ತ್ ಕ್ವಶನ್ಗೆ ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೋಮೋಫೋನ್ಸ್ ಆಗಿರುತ್ತೆ. ಹಿ ವಿಲ್ ಬಿ ದೇರ್ ಅಟ್ 2 PM. ಇಲ್ಲಿ ದೇರ್ ಅಂತಕ್ಕಂಥದ್ದು THERE, ದೇರನ್ನು ನಾವು ಆನ್ಸರ್ ಆಗಿ ಬರಿಬೇಕು. ಇನ್ನು ನೈನ್ತ್ ಕ್ವಶನ್ಗೆ ಬಂದಾಗ ಕಂಬೈನ್ ದ ವರ್ಡ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಕಾಲಮ್ ಬಿ ಇದೆ. ಬ್ರೇಕ್, ಬ್ರೇಕ್ ಫಾಸ್ಟ್. ನೆಕ್ಸ್ಟ್ ಗಿವ್ ಒನ್ ವರ್ಡ್ ಆನ್ಸರ್ ಇದೆ. ಫಾಲೋವರ್ ಆಫ್ ಎ ರಿಲಿಜಿಯಸ್ ಲೀಡರ್, ಡಿಸಿಪಲ್, ಇದು ಉಪಗುಪ್ತ ಒಂದು ಇದರಿಂದ ತೊಗೊಂಡಿರುತ್ತೆ. ನಂತರ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಓನ್ಲಿ 1 syllable ಅಂದಾಗ ಸ್ಕೂಲ್. ಪೀಪಲ್ 2 syllable, ಸ್ಟೂಡೆಂಟ್ 2 syllable, ರುಪಿ 2 syllable. ನಂತರ 12th ಕ್ವಶನ್ಗೆ ಬಂದಾಗ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಇದೆ. ದ ಹರ್ಮಿಟ್ ವಾಸ್ ನೋನ್ ಫಾರ್ ಇಸ್ ವೈಸ್ ಅಂತ ಇದೆ, ವಿಸ್ಡಮ್. ನಂತರ ಫ್ರೇಮ್ ಎ ಕ್ವಶನ್ ಕೊಟ್ಟಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ವಾಸ್ ಬಾರ್ನ್ ಆನ್ 2nd October. ಇದನ್ನು 2nd October ಆನ್ಸರ್ ಬರೋ ಥರ ಕ್ವಶನ್ ಮಾಡಿದಾಗ ವೆನ್ ವಾಸ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಬಾರ್ನ್. ನಂತರ 14th ಕ್ವಶನ್ಗೆ ಬಂದಾಗ ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಒಂದು ಸೆಂಟೆನ್ಸ್ಗೆ ಪ್ಯಾಸಿವ್ ವಾಯ್ಸನ್ನು ಬರೀಬೇಕಾಗುತ್ತೆ. ಹಿ ಈಸ್ ಡೂಯಿಂಗ್ ಹೋಮ್ ವರ್ಕ್ ಇದೆ. ಹೋಮ್ ವರ್ಕ್ ಈಸ್ ಬೀಯಿಂಗ್ ಡನ್ ಬೈ ಹಿಮ್. ನಂತರ 15th ಕ್ವಶನ್ಗೆ ಬಂದಾಗ ಇಲ್ಲಿ ನೋ ಅದರ್ ಬಾಯ್ ಈಸ್ ಆ್ಯಸ್ ಟಾಲ್ ಆ್ಯಸ್ ಆಕಾಶ್ ಇನ್ ದ ಸ್ಕೂಲ್ ಇದೆ. ಇದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಆಕಾಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಸ್ಕೂಲ್. ನಂತರ 16th ಬಂದಾಗ ಯೂಸ್ ದ ವರ್ಡ್ ಆನ್ಸರ್ ಆ್ಯಸ್ ನೌನ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಇಲ್ಲಿ ಆನ್ಸರ್ ಅನ್ನೋದನ್ನ ನೌನ್ ಥರ ಬರೀಬೇಕು ಅಂದಾಗ ಇಲ್ಲಿ ನೋಡಿ, ಐ ರೀಡ್ ದಿ ಆನ್ಸರ್, ಶಿ ರೋಟ್ ಕರೆಕ್ಟ್ ಆನ್ಸರ್, ಆಯಿತಾ. ದ ಆನ್ಸರ್ ಈಸ್ ಕರೆಕ್ಟ್, ದ ಆನ್ಸರ್ ಈಸ್ ರಾಂಗ್. ಥರ್ಡ್ ಮೇನ್ಗೆ ಬಂದಾಗ ಎಡಿಟಿಂಗ್ ಎರರ್ಸಲ್ಲಿ 17th ಕ್ವಶನ್ ನೋಡಿ. ಇಟ್ಸ್ ಎ ರೆಗ್ಯುಲರ್ ಸೀನ್ ಇನ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟೀಸ್. ಇಲ್ಲಿ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅಂದಾಗ ಇಂಡಿಯಾ ಅಲ್ಲಿ ಐಯನ್ನು ಬಳಸಬೇಕಾಗತ್ತೆ. ಹಾಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದಾಗ ಸೀನ್, SEEN ಸೀನ್ ಇದೆ, ಅದನ್ನು SCENE ಸೀನ್ ಅಂತ ಚೇಂಜ್ ಮಾಡಬೇಕು. ಇನ್ನು 4th ಮೇನ್ಗೆ ಬಂದಾಗ 2 marks ಕ್ವಶನ್ಸಲ್ಲಿ 18th ಫಸ್ಟ್ ಕ್ವಶನ್ ಮೈ ಬಿಗಿನಿಂಗ್ಸಿಂದ ನೀಡಲಾಗಿದೆ. ಇನ್ ವಾಟ್ ವೇ ಕಪಿಲ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್. ಕಪಿಲ್ ಲೈಕ್ ಆಲ್ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್ ಟ್ರೈಯಿಂಗ್ ಟು ಬಂಕ್ ಸ್ಕೂಲ್ ಆ್ಯಂಡ್ ಸೇವ್ ಅಪ್ ಮನಿ ಟು ಗೋ ಟು ನ್ಯೂ ಮೂವಿ ಆರ್ ಹ್ಯಾವ್ ಎ ಪ್ಲೇಟ್ ಆಫ್ ಚಿಕನ್ ಚೌಮಿನ್ ವಿತ್ ಹಿಸ್ ಫ್ರೆಂಡ್ಸ್. 19th ಕ್ವಶನ್ ಬಂದಾಗ ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಶಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್. ಇದು ವಾಟ್ ಎವರ್ ವಿ ಡೂ ಪಾಠದಿಂದ ಥ್ಯಾಂಕ್ಸ್, ಥ್ಯಾಂಕ್ಸ್ ಎ ಲಾಟ್,
I am very grateful to you. You have been great help. I thank you from the bottom of my heart. In the 20th question, how did Bhagat Singh participate in the freedom struggle? The will of sacrifice in the ಇಲ್ಲಿ in 1921 Gandhiji called for non-cooperation movement. Bhagat Singh left his school and joined National School at Lahore, which was the center of revolutionary activities. There he came in contact with revolutionaries such as Sukhdev and others. He became a member of Hindustan Republic Association and actively participated in the activities. ಈ ಉತ್ತರವನ್ನು ಬರಿಬೇಕಾಗುತ್ತೆ. In next 21st, what is Dr. Kalam's vision of India in 2020? ಇದು ಟು ಮೈ ಕಂಟ್ರಿಮೆನ್ ಪಾಠದಿಂದ Dr. Kalam would like to see in 20 years a literate and poverty-free India. He dreams of an India governed by noble leaders. He expected a system where the work of scientists and technologists is focused on the specific missions driven by goals relevant to the common man. ಇನ್ನು 22, the poet Praveen Kumar compares justice to gold strains like ice and rock. Why? Justice cannot found easily. Justice is like gold strains in mud, still to exploit it. Justice is cool like ice, but still hard to reach it, because justice in nowadays we cannot reach very easily. So he compared to gold strains and ice and rock. Nantara 23, why was Aruna Asaf Ali termed a non-conformist? Aruna broke all conventions at the age of 19. She married Asaf Ali 20 years of her senior. Why do you think the title Happy Cure is appropriate? Happiness is a cure for many diseases. If we are happy, we never feel diseased. How did Ranji lose the bat? Ranji forgot his bat in bus while returning home from school in the evening. What made Tom think of his toy? Tom remembered the doctor telling about certain thing that laid up a patient for 2 or 3 weeks and threatened to make him lose his finger. This made Tom think of his toy. ನಂತರ 25th ಕ್ವಶನ್ಗೆ ಬಂದಾಗ substantiate the message conveyed in the poem A Girl Called Golden. The poet ponders in the opening verse why she is running while her classmates are jogging. If her peers are running, she would be sprinting. She would work out while her classmates were playing. This demonstrates Betty's determination and diligence. The poet wondered whether her perseverance was motivated by a secret. The poet discusses her struggle and endures in the third verse in order to achieve glory. Despite the pain in her muscles, she persisted in her attempt. She paid a little attention to people's criticism and solely focused on her goal. ಇನ್ನು 26th ಕ್ವಶನ್ ಅನ್ನು ನೋಡಿದಾಗ ರೈಟ್ ದ 3 questions for which the king wanted to have answers. ಇಲ್ಲಿ the 3 questions for the king which wanted to have answers were: what is the right time to begin something? Who should a king consider the most important? What is the most important thing for a king to do? ಇನ್ನು 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸ್ ಇದೆ. ಮೊದಲನೇ ಎಕ್ಸ್ಟ್ರಾಕ್ಟ್ ದ ಎನ್ಚಾಂಟೆಡ್ ಆಫ್ ಪೂಲಿಂದ ವಾಟ್ ಈಸ್ ಹ್ಯಾಪಿನೆಸ್? Who asked this question in visible voice? Who did the question asked to Yudhishthira? What was the answer for this question? Result of good conduct. ಇನ್ನು 28th ನೋಡಿದಾಗ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್, ಜಸ್ಟಿಸ್ ಅಬೋವ್ ಸೆಲ್ ಪಾಠದಿಂದ ಹೂ ಈಸ್ ರೆಫರ್ಡ್ ಟು ಐ. ಐ ಅಂದಾಗ ಯಾರು ಅಂದರೆ ಓಲ್ಡ್ ಆಂಟ್. ವೇರ್ ವಾಸ್ ದ ಸ್ಪೀಕರ್? ಇನ್ ಜುಮ್ಮನ್ ಹೌಸ್. ವಾಟ್ ಡಿಡ್ ದ ಸ್ಪೀಕರ್ ಡಿಮ್ಯಾಂಡ್ ಅಂದಾಗ ಮಂತ್ಲಿ ಅಲೋಯನ್ಸ್. ಐ ಆಮ್ ಗ್ಲಾಡ್ ಟು ಸಿ ಯು ಮೈ ಫ್ರೆಂಡ್, ದ ನೋಬಲ್ ಬಿಷಪ್ ಇಂದ. ಹೂ ಸೆಡ್ ದೀಸ್ ವರ್ಡ್ಸ್ ಅಂದಾಗ ದ ನೋಬಲ್ ಬಿಷಪ್. ಹೂ ಡಿಡ್ ಹಿ ಅಡ್ರೆಸ್ ಆಸ್ ಫ್ರೆಂಡ್ ಅಂದಾಗ ಜಿನ್ ವಾಲ್ಜಿನ್. ವೆನ್ ಡಿಡ್ ಹಿ ಸೇ ದೀಸ್ ವರ್ಡ್ಸ್ ಅಂದಾಗ ವೆನ್ ಪೊಲೀಸ್ ಬ್ರಾಟ್ ಹಿಮ್ ಟು ಬಿಷಪ್ ಹೌಸ್. ನಂತರ ಬಿ ಹೋಲ್ಡ್ ಒನ್ ಕ್ಯಾಸ್ಟ್ ಆ್ಯಂಡ್ ಇನ್ ಡ್ರೆಡ್, ಇದು ನೋಬಲ್ನೆಸ್ ಎನ್ ಕೈಂಡಲ್ ನೋಬಲ್ನೆಸ್ ಇಂದ. ಹೂ ಸೆಡ್ ದೀಸ್ ವರ್ಡ್ಸ್ ಅಂದಾಗ ಎ ಸ್ಟ್ರೇಂಜರ್. ವೇ ಡಿಡ್ ಹಿ ಕೇಮ್ ಅಂದಾಗ ಯೂಸುಫ್ ಟೆಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಔಟ್ ಕ್ಯಾಸ್ಟ್ ಅಂದಾಗ ಎಕ್ಸ್ಪೆಲ್ಡ್. ನೋಡಿ, ಹಾಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರೊಫೈಲ್ ರೇಟಿಂಗನ್ನು ನೀಡಲಾಗಿದೆ, ಹಾಗೆ ಸ್ಟೋರಿ ಡೆವಲಪ್ಮೆಂಟ್ ಇದೆ, ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ, ಅದಾದ ನಂತರ ಪೊಯಮ್ ರೈಟಿಂಗ್, ಇದು ಗ್ರೇಟ್ಫುಲ್ನೆಸ್, ಅದಾದ ನಂತರ ಇಟ್ ನೆವರ್ ಕಮ್ಸ್ ಅಗೇನ್, ನಂತರ ಇಲ್ಲಿ ಪ್ಯಾಸೇಜ್ ಇದೆ, ಕ್ವಶನ್ ಆನ್ಸರ್ಸ್ ಇದೆ. ನಂತರ 36th ಬಂದಾಗ ಪೊಯಮ್ ಸಮರೀಸಲ್ಲಿ
ಉಪಗುಪ್ತ ಪೊಯಮ್, ವಂಡರ್ಫುಲ್ ವರ್ಡ್ಸ್, ಅದಾದ ನಂತರ ಸಾಂಗ್ ಆಫ್ ಇಂಡಿಯಾದ ಶಾರ್ಟ್ ಸಮರಿ, ನಂತರ ಎಸ್ಸೆಗಳು ಬಂದು ಇಂಟರ್ನೆಟ್, ನ್ಯಾಷನಲ್ ಫೆಸ್ಟಿವಲ್ಸ್, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ಸ್, ಹಾಗೆ ನಂತರ ಇಲ್ಲಿ ಲೆಟರ್ ರೈಟಿಂಗ್. ಈ ಒಂದು ಪ್ರಶ್ನೆ ಪತ್ರಿಕೆ PDF ಈಗ ನೀವು ನೋಡ್ತಾ ಇರ್ತಕ್ಕಂಥ ಸ್ಕ್ರೀನ್ನ ಮೇಲೆ ಬರುತ್ತೆ. ತಪ್ಪದೇ ನಿಮಗೆ ಬೇಕಾಗಿದ್ದಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದಾಗಿರುತ್ತೆ.